students. In this video, I am going to discuss about marriage among Christians. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಶ್ಚಿಯನರಲ್ಲಿ ವಿವಾಹ ಪದ್ಧತಿಯ ಕುರಿತು ನಾನು ಚರ್ಚಿಸ್ತಾ ಇದ್ದೀನಿ. ಈಗಾಗಲೇ ನಾವು ಹಿಂದೂ ವಿವಾಹದ ಕುರಿತು ಚರ್ಚೆ ಮಾಡಿದ್ದೀನಿ. ಅದೇ ರೀತಿ ಮುಸ್ಲಿಂ ವಿವಾಹದ ಕುರಿತು ಕೂಡ ಚರ್ಚೆ ಮಾಡಿದ್ದೀನಿ. ಸೊ ಇವಾಗ ಕ್ರೈಸ್ತರಲ್ಲಿ ವಿವಾಹ ಪದ್ಧತಿಯ ಕುರಿತು ವಿವರಿಸ್ತಾ ಇದ್ದೀನಿ. ಅಲ್ಲಿ ಯಾವ ರೀತಿ ಕ್ರೈಸ್ತರಲ್ಲಿ ವಿವಾಹ ಪದ್ಧತಿ ಇದೆ ಅನ್ನೋದನ್ನ, ಅಲ್ಲಿ ಯಾವ ರೀತಿಯ ಕ್ರಿಯಾವಿಧಿಗಳು ಅಥವಾ ಯಾವ ರೀತಿಯ ಆಚರಣೆಗಳು ಕ್ರೈಸ್ತರಲ್ಲಿ ವಿವಾಹ ಮಾಡುವಂತ ಸಂದರ್ಭದಲ್ಲಿ ಫಾಲೋ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. According to Christianity, the institution of marriage is not ineluctable, not imperative or necessity. However, among Hindus, one needs to undergo this samskara for getting salvation and pay off three debts, namely Pitra Runa, Rishi Runa and Deva Runa. ಸೊ ನಮ್ಮ ಹಿಂದೂ ವಿವಾಹದಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ 3 ಮುಖ್ಯ ಋಣಗಳನ್ನ ತೀರಿಸಲಿಕ್ಕೆ ವಿವಾಹ ಆಗ್ಬೇಕನ್ನುವಂತ ಒಂದು ನಂಬಿಕೆ ಇದೆ. ಆ ರೀತಿಯ ನಂಬಿಕೆ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಲ್ಲ. ನಾವು ಪಿತೃಋಣ, ಋಷಿ ಋಣ ಮತ್ತು ದೇವ ಋಣಗಳನ್ನು ತೀರಿಸಲಿಕ್ಕೆ ವಿವಾಹ ಆಗ್ಬೇಕು ಅನ್ನುವಂತ ನಂಬಿಕೆ ಇದೆಯಲ್ಲ, ಆ ರೀತಿಯ ನಂಬಿಕೆ ಕ್ರಿಶ್ಚಿಯನ್ನರಲ್ಲಿ ಇಲ್ಲ. ಆದ್ರೆ ನಮ್ಮ ಹಿಂದೂಗಳಲ್ಲಿ ಹಿಂದೂ ಹ್ಯಾಸ್ ಟು ಮ್ಯಾರಿ ಕಂಪಲ್ಸರಿಲಿ, ನಮ್ಮಲ್ಲಿ ಕಡ್ಡಾಯವಾಗಿ ಹಿಂದೂಗಳು ವಿವಾಹ ಆಗ್ಬೇಕನ್ನುವಂತ ಒಂದು ನಿಯಮ ಇದೆ. ಆದರೆ ನಮ್ಮ ಹಿಂದೂಗಳಲ್ಲಿರುವಂತೆ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಈ ರೀತಿಯ ನಿಯಮಗಳು ಇಲ್ಲ. So what is marriage among Christians? What is marriage in Christian religion? In Christian marriage, according to Ram Ahuja, marriage is contract between a man and a woman, normally intended to the binding for life for the purpose of sexual union, mutual companionship and the establishment of family. ರಾಮ್ ಅಹುಜಾರ್ ಅವರು ಈ ಕ್ರೈಸ್ತ ವಿವಾಹದ ಕುರಿತು ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ. ಅದೇನಂದ್ರೆ, ಕ್ರಿಶ್ಚಿಯನ್ ವಿವಾಹವು ಜೀವನ ಪೂರ್ತಿ ಲೈಂಗಿಕ ಸಂಬಂಧ, ಪಾರಸ್ಪರಿಕ ಗೆಳೆತನ ಮತ್ತು ಕುಟುಂಬ ಸ್ಥಾಪನೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸ್ತ್ರೀ ಪುರುಷರು ಮಾಡಿಕೊಂಡ ಒಂದು ಒಪ್ಪಂದವಾಗಿದೆ. ಸೊ ಜೀವನ ಪೂರ್ತಿ ಈ ಲೈಂಗಿಕ ಸಂಬಂಧವನ್ನು ಈಡೇರಿಸಿಕೊಳ್ಳಿಕ್ಕೆ ಪರಸ್ಪರ ಗೆಳೆತನ ಮತ್ತು ಕುಟುಂಬ ಸ್ಥಾಪನೆಯ ಉದ್ದೇಶಗಳನ್ನು ಇಟ್ಕೊಂಡು ಅವುಗಳನ್ನು ಈಡೇರಿಕೆಗೆ ಸ್ತ್ರೀ ಪುರುಷರು ಮಾಡ್ಕೊಂಡಿರುವಂತ ಒಂದು ಒಪ್ಪಂದಕ್ಕೆ ಇಲ್ಲಿ ವಿವಾಹ ಅಂತ ಕರೀತಾರೆ. ಸೊ ಇನ್ ಮುಸ್ಲಿಂ marriage is considered as a contract between man and woman. So in Christian also, marriage is considered as a contract between man and woman. ಸೊ ಆದ್ರೆ ನಮ್ಮ ಹಿಂದೂ ವಿವಾಹದಲ್ಲಿ ಈ ವಿವಾಹ ಒಂದು ಒಪ್ಪಂದ ಅಂತ ನಾವು ಕರೆಯೋದಿಲ್ಲ. ಸೊ ನಮ್ಮ ಹಿಂದೂ ವಿವಾಹದಲ್ಲಿ ನಾವು ವಿವಾಹ ಅನ್ನೋದೇನಪ್ಪ ಅಂತಂದ್ರೆ ಒಂದು ಪವಿತ್ರ ಸಂಸ್ಕಾರ ವಿಧಿ. ನಾವು 3 ಋಣಗಳನ್ನು ತೀರಿಸಲಿಕ್ಕೆ ವಿವಾಹ ಆಗಲೇಬೇಕು. ಇದೊಂದು ಧಾರ್ಮಿಕ ಕ್ರಿಯಾವಿಧಿ ಅನ್ನೋ ರೀತಿಯಲ್ಲಿ ನಾವು ಇದನ್ನ ಪರಿಗಣಿಸ್ತಾ ಇದ್ದೀವಿ. ಈ ನಮ್ಮಲ್ಲಿ ಆಮೇಲೆ ಧರ್ಮ ಪಾಲನೆ ವಿವಾಹದ ಪ್ರಥಮ ಮುಖ್ಯ ಉದ್ದೇಶ ಅಂತ ನಾವು ಹೇಳ್ತೀವಿ. ಆದ್ರೆ ಕ್ರಿಶ್ಚಿಯನ್ ಧರ್ಮದಲ್ಲಿ, ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಈ ಧರ್ಮ ಪಾಲನೆ ವಿವಾಹದ ಪ್ರಥಮ ಮುಖ್ಯ ಗುರಿ ಅಂತ ನಾವು ಹೇಳೋದಿಲ್ಲ. ಆಮೇಲೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಕ್ರಿಶ್ಚಿಯನ್ ಮ್ಯಾರೇಜ್? ಇಲ್ಲಿ ಕ್ರಿಶ್ಚಿಯನ್ ವಿವಾಹದ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನ
ನಾವು ನೋಡೋಣ. ಸೊ ಮೊದಲನೇದಾಗಿ ಪ್ರೊಕ್ರಿಯೇಷನ್ ಆರ್ ರೀಪ್ರೊಡಕ್ಷನ್. ಇಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿ ಹೇಗೆ ಈ ಸಂತಾನೋತ್ಪತ್ತಿ ಅನ್ನುವಂಥದ್ದು ವಿವಾಹದ ಒಂದು ಉದ್ದೇಶ ಆಗಿತ್ತಲ್ಲ, ಹಾಗೆ ಈ ಕ್ರಿಶ್ಚಿಯನ್ ಧರ್ಮದಲ್ಲಿಯೂ ಕೂಡ ವಿವಾಹ ಅನ್ನೋದೇನೈತಪ್ಪ ಅಂತಂದ್ರೆ ಈ ಮಕ್ಕಳನ್ನ ಪಡೆಯಲಿಕ್ಕೆ ಅಥವಾ ಈ ಶಾಸನ ಸಮ್ಮತ ನ್ಯಾಯಸಮ್ಮತ ಸಂತಾನೋತ್ಪತ್ತಿಯನ್ನು ನಾವು ಪಡಿಲಿಕ್ಕೆ ನಾವು ವಿವಾಹ ಆಗ್ಬೇಕನ್ನುವಂಥ ಉದ್ದೇಶ ಅವರಲ್ಲಿ ಕೂಡ ಇದೆ. ಹಾಗಾಗಿ ಪ್ರೊಕ್ರಿಯೇಷನ್ ಆರ್ ರೀಪ್ರೊಡಕ್ಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ objective of Christian marriage. Then second one, to escape from fornication, to escape from fornication, that is sex relationship without marriage. Fornication ಅಂತಂದ್ರೆ ವ್ಯಭಿಚಾರ. To escape from fornication, that is sex relationship without marriage. ಸೊ ಇದು ಕೂಡ ಈ ಹಿಂದೂ ಮತ್ತು ಮುಸ್ಲಿಂಗಳಲ್ಲಿ ಈ ಒಂದು ಉದ್ದೇಶವನ್ನು ನಾವು ನೋಡಬಹುದು. ಇಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ವಿವಾಹೇತರ ಲೈಂಗಿಕ ಸಂಬಂಧವಾದ ವ್ಯಭಿಚಾರದಿಂದ ತಪ್ಪಿಸಿಕೊಳ್ಳಿಕ್ಕೆ ವಿವಾಹ ಆಗಬೇಕು ಅನ್ನುವಂಥ ನಂಬಿಕೆ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಈ ವಿವಾಹದ ಹೊರತಾಗಿ ಮಕ್ಕಳನ್ನು ಪಡೀಲಿಕ್ಕೆ ಹೇಗೆ ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿಯೂ ಕೂಡ ಅವಕಾಶವಿಲ್ಲವೋ, ಹಾಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ವಿವಾಹೇತರ ಲೈಂಗಿಕ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಅಥವಾ ಅದನ್ನ ಹೊಂದಲಿಕ್ಕೆ ಇಲ್ಲಿಯೂ ಕೂಡ ಅವಕಾಶ ಇಲ್ಲ. ಸೊ ದೆನ್ ಥರ್ಡ್ ಒನ್, ಟು ಗೆಟ್ ಮ್ಯೂಚುವಲ್ ಹೆಲ್ಪ್ ಆ್ಯಂಡ್ ಕಂಫರ್ಟ್. ಪರಸ್ಪರ ಸಹಾಯ ಮತ್ತು ಸಮಾಧಾನ ಪಡೀಲಿಕ್ಕೆ ವಿವಾಹ ಆಗಬೇಕು ಅನ್ನುವಂಥದ್ದು ಕ್ರಿಶ್ಚಿಯನ್ ವಿವಾಹದ ಇನ್ನೊಂದು ಪ್ರಮುಖ ಉದ್ದೇಶ. ದೆನ್ ಫೋರ್ತ್ ಒನ್, ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಒನ್ಸ್ ಪರ್ಸನಾಲಿಟಿ. ಆರೋಗ್ಯಕರ ವ್ಯಕ್ತಿತ್ವದ ಬೆಳವಣಿಗೆಗೆ ವಿವಾಹ ಬೇಕು ಅನ್ನುವಂಥ ನಂಬಿಕೆ ಕ್ರಿಶ್ಚಿಯನ್ ಧರ್ಮದಲ್ಲಿದೆ. ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಒನ್ಸ್ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವ ಸರಿಯಾಗಿ ಬೆಳಿಬೇಕಾದ್ರೆ ನಾವು ವಿವಾಹ ಆಗಬೇಕು, ಒಳ್ಳೆಯ ಸಂಗಾತಿಯನ್ನು ಹೊಂದಬೇಕು, ಅಥವಾ ಸಂಗಾತಿ ನಮ್ಮ ಜೊತೆ ಇದ್ದರೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಆಧಾರ ಆಗ್ತದೆ ಅನ್ನುವಂಥ ನಂಬಿಕೆ ಕ್ರಿಶ್ಚಿಯನ್ ಧರ್ಮದಲ್ಲಿದೆ. ಸೊ ಇದನ್ನು ಕೊನೆಯದಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ಯಾಮಿಲಿ. ಇದು ಎಲ್ಲ ಧರ್ಮದಲ್ಲಿ ಕೂಡ ಒಂದು ಸಾಮಾನ್ಯವಾದಂಥ ಉದ್ದೇಶ ಅಂತಲೇ ಹೇಳ್ಬೋದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫ್ಯಾಮಿಲಿ ಈಸ್ ಒನ್ ಆಫ್ ದಿ ಕಾಮನ್ objective of all kind of marriage in a religion. ಎಲ್ಲ ಈ ಎಲ್ಲ ಪ್ರಕಾರದ ವಿವಾಹಗಳಲ್ಲಿ ಅಥವಾ ಎಲ್ಲ ಧರ್ಮದ ವಿವಾಹಗಳಲ್ಲಿ ಇದು ಸಾಮಾನ್ಯವಾದಂಥ ಒಂದು ಉದ್ದೇಶ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಈ ಕ್ರಿಶ್ಚಿಯನ್ ವಿವಾಹದ ಮುಖ್ಯ ಲಕ್ಷಣಗಳಾಗಬೇಕು. ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕ್ರಿಶ್ಚಿಯನ್ ಮ್ಯಾರೇಜ್? ಸೊ ಇಲ್ಲಿಯೂ ಕೂಡ ಒಂದಿಷ್ಟು ನಾವು ವಿಶೇಷವಾದಂಥ ಲಕ್ಷಣಗಳನ್ನು ಈ ಕ್ರಿಶ್ಚಿಯನ್ ಧರ್ಮದಲ್ಲಿ, ಕ್ರಿಶ್ಚಿಯನ್ ವಿವಾಹ ಪದ್ಧತಿಯಲ್ಲಿ ನೋಡ್ತೀವಿ. ನಮ್ಮ ಹಿಂದೂಗಳಲ್ಲಿ ಹೇಗೋ ಮುಸ್ಲಿಮ್ರಲ್ಲಿ ಹೇಗೆ ಒಂದಿಷ್ಟು ವಿಶೇಷ ಲಕ್ಷಣಗಳಿದ್ವಲ್ಲ, ಅದೇ ರೀತಿಯ ವಿಶೇಷ ಲಕ್ಷಣಗಳನ್ನು ನಾವು ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ. ಮೊದಲನೇದಾಗಿ, ಮ್ಯಾಕ್ಸಿಮಮ್ ಅಪರ್ಚುನಿಟಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟು ಸೆಲೆಕ್ಟ್ ದೇರ್ ಲೈಫ್ ಪಾರ್ಟ್ನರ್ಸ್. ತಮಗೆ ಬೇಕಾದ ಜೀವನ ಸಂಗಾತಿಗಳನ್ನು ಆಯ್ದುಕೊಳ್ಳುವುದಕ್ಕೆ ಹುಡುಗ ಮತ್ತು ಹುಡುಗಿಗೆ ಅತ್ಯಧಿಕ ಅವಕಾಶವನ್ನು ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ನೀಡಲಾಗ್ತದೆ. ಲೈಫ್ ಪಾರ್ಟ್ನರ್ಸ್ ಇನ್ ಎವ್ರಿ ರಿಲಿಜಿಯಸ್ ಕಮ್ಯುನಿಟಿ ಕ್ಯಾನ್ ಬಿ ಸೆಕ್ಯೂರ್ಡ್ ಇನ್ 3 ways: by parents, that means arranged marriage; by boys and girls themselves, self-arranged; and by parents and children together. So in the choice of life partners, Christian provide maximum freedom to boys and girls. The Christian religion, it is giving maximum freedom to boys and girls to select their partners. ಇಲ್ಲಿ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ಹುಡುಗ ಮತ್ತು ಹುಡುಗಿಗೆ ನೀಡಲಾಗಿದೆ. ಇಲ್ಲಿ ತಾವೇ ಸ್ವತಃ ತಮ್ಮ ಸಂಗಾತಿಗಳನ್ನು ಆಯ್ಕೊಳ್ಳಿಕ್ಕೆ ಇಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಕ್ರಿಶ್ಚಿಯನ್ ಧರ್ಮ. ಆದರೆ ಈ ಸ್ವಾತಂತ್ರ್ಯ ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿ ಸಂಗಾತಿಗಳಿಗೆ ನೀಡಲಾಗಿಲ್ಲ. ಆದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇದೊಂದು ವಿಶೇಷವಾದಂಥ ಲಕ್ಷಣ ಅಂತ ಹೇಳ್ಬೋದು. ಬಿಕಾಸ್ ದೇ ಆರ್ ಗಿವಿಂಗ್ ಕಂಪ್ಲೀಟ್ or maximum freedom to boys and girls to select their life partners. And second one,
ಲಾಂಗ್ ಪೀರಿಯಡ್ ಆಫ್ ಕೋರ್ಟ್ಶಿಪ್, ದೀರ್ಘಕಾಲದ ಪ್ರೇಮ ಸಂಬಂಧ ಅಂತ ನಾವು ಕರಿತೀವಿ. ಕ್ರಿಶ್ಚಿಯನ್ ಮ್ಯಾರೇಜ್ ಈಸ್ preceded usually by a long period of courtship. This long period offers many opportunities for prosperous spouses to know each other. It helps them to know the good and bad in each other. Knowing each other before entering marital bond has its own advantages. In fact, it may eliminate the chances of marital breakdown in future. ಈ ಲಾಂಗ್ ಪೀರಿಯಡ್ ಆಫ್ ಕೋರ್ಟ್ಶಿಪ್ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಪರಸ್ಪರ ಸಂಗಾತಿಗಳು ವಿವಾಹಕ್ಕಿಂತ ಮುಂಚೆಯೇ ಗೆಳೆತನವನ್ನ ಹೊಂದುವುದು, ಆಮೇಲೆ ಒಂದೆಡೆ ವಾಸ ಮಾಡುವುದರ ಮೂಲಕ ಜೊತೆಗೂಡಿ ತಿರುಗಾಡೋದಾಗಿರ್ಬೋದು, ಅದಕ್ಕೆ ನಾವು ಇಂಗ್ಲಿಷ್ದಾಗ ಡೇಟಿಂಗ್ ಅಂತ ಕರಿತೀವಿ, ಅಥವಾ ಪರಸ್ಪರ ತಮ್ಮಲ್ಲಿರುವಂತಹ ಆಸಕ್ತಿ ಅಭಿರುಚಿಗಳು ಹೊಂದುತ್ತಾವೋ ಇಲ್ಲವೋ ಅನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಈ ಲಾಂಗ್ ಪೀರಿಯಡ್ ಆಫ್ ಕೋರ್ಟ್ಶಿಪ್, ದೀರ್ಘಕಾಲದ ಪ್ರೇಮ ಸಂಬಂಧ ಅವರಿಗೆ ಸಹಾಯ ಮಾಡ್ತದ ಅನ್ನುವಂಥ ಅಭಿಪ್ರಾಯ ಈ ಕ್ರಿಶ್ಚಿಯನ್ ಧರ್ಮದಲ್ಲಿದೆ. ಸೊ ಅದಕ್ಕೆ ನಾವು ಡೇಟಿಂಗ್ ಅಂತ ಕರಿತೀವಿ ಅಥವಾ ಎಂಗೇಜ್ಮೆಂಟ್ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗ್ತದ, ವಿವಾಹಕ್ಕಿಂತ ಪೂರ್ವದಲ್ಲಿ ಇಬ್ರು ಕೂಡ ಈ ಗೆಳೆತನ ಮತ್ತು ಒಂದೆಡೆ ವಾಸವನ್ನು ಹೊಂದಿರ್ತಾರೆ. ಅಲ್ಲಿ ದೀರ್ಘಕಾಲದ ಅವರ ಸಂಬಂಧದಿಂದ ಆಗುವಂಥ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಪರಸ್ಪರ ತಮ್ಮ ಆಸಕ್ತಿ ಮತ್ತು ಅಭಿರುಚಿಗಳನ್ನು ತಿಳಿದುಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ಆಮೇಲೆ ಇದರಿಂದ ಈ ಭವಿಷ್ಯದಲ್ಲಿ ಏನಾದರೂ ವೈವಾಹಿಕ ವೈಫಲ್ಯತೆಗಳು, ಏನಾದರೂ ಸಾಧ್ಯತೆಗಳು ಇದ್ದಪ್ಪ ಅಂತಂದ್ರೆ ಅವುಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ ಅನ್ನುವಂಥ ನಂಬಿಕೆ ಅವರಲ್ಲದ. To knowing each other before entering marital bond has its own advantages. In fact, it may eliminate the chances of marital breakdown in future. ಭವಿಷ್ಯದಲ್ಲಿ ಈ ವೈವಾಹಿಕ ವಿಫಲತೆಯ ಸಾಧ್ಯತೆಗಳು ಕಡಿಮೆ ಆಗಲಿಕ್ಕೆ ಇದು ಸಹಾಯ ಆಗ್ತದ ಅನ್ನುವಂಥ ನಂಬಿಕೆ ಅವರೆಲ್ಲದ. ಸೊ ದೆನ್ ಥರ್ಡ್ ಒನ್, ಪರ್ಮಿಷನ್ ಟು ಸೆಲೆಕ್ಟ್ ಲೈಫ್ ಪಾರ್ಟ್ನರ್ಸ್ ಇನ್ ಅ ವೈಡರ್ ಸರ್ಕಲ್. ವಿಸ್ತೃತವಾದ ವರ್ತುಳದಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ. ವಿತ್ ದ ಎಕ್ಸೆಪ್ಷನ್ ಆಫ್ ಬ್ಲಡ್ ರಿಲೇಟಿವ್ಸ್, ಫಾರ್ ಎಕ್ಸಾಂಪಲ್ ಬ್ರದರ್, ಸಿಸ್ಟರ್, ನೆಫ್ಯೂ, ನೀಸ್, Christians are permitted to marry any one of they like. The marriage that takes place among close relatives will be declared null and void. For marriage, the boy and the girl must be members of the same church, and no marriage is solemnized unless there is a church certificate to that effect. ಇಲ್ಲಿ ವಿಸ್ತೃತವಾದ ವರ್ತುಳದಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಈಗ ಮುಸ್ಲಿಂ ಮತ್ತು ಈ ಹಿಂದೂ ಧರ್ಮದಲ್ಲಿ ಹೇಗೆ ರಕ್ತ ಸಂಬಂಧಿಗಳ ಮಧ್ಯೆ ವಿವಾಹಕ್ಕೆ ಅವಕಾಶ ಇಲ್ವೋ, ಕೂಡ ಈ ಸಮೀಪದ ರಕ್ತ ಸಂಬಂಧಿಗಳೊಂದಿಗೆ ವಿವಾಹ ಆಗ್ಲಿಕ್ಕೆ ಇಲ್ಲಿಯೂ ಕೂಡ ಅವಕಾಶ ಇಲ್ಲ. With the exception of blood relatives, for example, brother, sister, nephew, niece, Christians are permitted to marry anyone they like. ಈ ಸಂಬಂಧಗಳನ್ನು ಬಿಟ್ಟು ಉಳಿದ ಬೇರೆ ಯಾವ ಸಂಬಂಧಗಳಲ್ಲಿ ಯಾವುದಾದರೂ ಒಂದು ಸಂಬಂಧವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ವಿವಾಹ ಆಗ್ಲಿಕ್ಕೆ ಅವಕಾಶ ಅದ. ಆಮೇಲೆ ಅಂತ ಏನಾದ್ರೂ ಆ ಸಮೀಪದ ಸಂಬಂಧಿಗಳೊಡನೆ ವಿವಾಹ ಇತ್ತಪ್ಪ ಅಂತಂದ್ರೆ ಅದನ್ನ ರದ್ದು ವಿವಾಹ, ನಲ್ ಅಥವಾ ವೈಡ್ ವಿವಾಹ ಅಂತ ಅವರು ಕೂಡ ಕರೀತಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ವಿವಾಹ ಆಗುವವರು ಒಂದೇ ಚರ್ಚಿನ ಸದಸ್ಯತ್ವವನ್ನು ಪಡೆದಿರಬೇಕು. ಫಾರ್ ಮ್ಯಾರೇಜ್, ದ ಬಾಯ್ ಅಂಡ್ ಗರ್ಲ್ ಮಸ್ಟ್ ಬಿ ಮೆಂಬರ್ಸ್ ಆಫ್ ದ ಸೇಮ್ ಚರ್ಚ್ ಅಂಡ್ ನೋ ಮ್ಯಾರೇಜ್ ಇಸ್ ಸೋಲಮ್ನೈಸ್ಡ್ ಅನ್ಲೆಸ್ ದರ್ ಇಸ್ ಅ ಚರ್ಚ್ ಸರ್ಟಿಫಿಕೇಟ್ ಟು ದ್ಯಾಟ್ ಎಫೆಕ್ಟ್. ಇಲ್ಲಿ ಇಬ್ರು ಕೂಡ ಒಂದೇ ಚರ್ಚಿನ ಸದಸ್ಯತ್ವವನ್ನು ಪಡೆದಿರಬೇಕು. ಒಂದು ವೇಳೆ ಚರ್ಚಿನ ಅನುಮತಿ ಏನಾದ್ರೂ ಇರ್ಲಿಲ್ಲಪ್ಪ ಅಂತಂದ್ರೆ ಸ್ತ್ರೀ ಪುರುಷರಿಬ್ರು ಕೂಡ ವಿವಾಹ ಆಗುವಂತಿಲ್ಲ. ಸೊ ಅದಕ್ಕೆ ಅವ್ರು ಇಬ್ರು ಕೂಡ ವಿವಾಹ ಆಗಲಿಕ್ಕೆ ಒಂದೇ ಚರ್ಚಿನ ಸದಸ್ಯತ್ವವನ್ನು ಪಡೆದಿರಬೇಕು, ಆಮೇಲೆ ಚರ್ಚಿನ ಅನುಮತಿಯನ್ನ ಪಡೆದಿರಬೇಕು. ಸೊ ಇದೊಂದು ಈ ಕ್ರಿಶ್ಚಿಯನ್ ವಿವಾಹದಲ್ಲಿ ನಾವು ನೋಡ್ತೀವಿ. ದೆನ್ ಫೋರ್ತ್ ಒನ್, ಪ್ರಾಕ್ಟೀಸ್ ಆಫ್ ಎಂಡೋಗಾಮಿ ಮ್ಯಾರಿಯಿಂಗ್ ವಿದಿನ್ ಸೆಕ್ಟ್ಸ್. ಇಲ್ಲಿಯೂ ಕೂಡ ಒಳಪಂಗಡ ವಿವಾಹ. ಮುಸ್ಲಿಂ ಮತ್ತು ಹಿಂದೂಗಳಲ್ಲಿ ಹೇಗೆ ಒಳಪಂಗಡಕ್ಕೆ ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಪ್ರಾಕ್ಟೀಸ್ ಆಫ್ ಎಂಡೋಗಾಮಿ ಮ್ಯಾರಿಯಿಂಗ್ ವಿದಿನ್ ಸೆಕ್ಟ್ಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಕ್ರಿಶ್ಚಿಯನ್ ಮ್ಯಾರೇಜ್. ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಇಸ್ ಡಿವೈಡೆಡ್ ಇಂಟು 2 ಮೇನ್ ಸೆಕ್ಟ್ಸ್.
First one is Protestant, and then second one is Catholic. They are again subdivided into subsects. For example, among Catholics, there are Roman Catholics, Syrian Catholics, and Latin Catholics, etc. ಇಲ್ಲಿ ಕ್ರಿಶ್ಚಿಯನ್ರಲ್ಲಿ ನಾವು ಮುಖ್ಯವಾಗಿ ಎರಡು ಪಂಥಗಳನ್ನು ನೋಡ್ತೀವಿ. ಮೊದಲನೇ ಪಂಥ ಪ್ರೊಟೆಸ್ಟೆಂಟ್, ಎರಡನೇದು ಕ್ಯಾಥಲಿಕ್. ಸೊ ಇವುಗಳಲ್ಲಿ ಮತ್ತೆ ಕೆಲವು ಪಂಗಡಗಳನ್ನು ನೋಡ್ತೀವಿ. ಸೊ ಅವ್ಯಾವಪ್ಪ ಅಂತಂದ್ರೆ ಈ ರೋಮನ್ ಕ್ಯಾಥೋಲಿಕ್, ಸಿರಿಯನ್ ಕ್ಯಾಥೋಲಿಕ್ ಮತ್ತು ಲ್ಯಾಟಿನ್ ಕ್ಯಾಥೋಲಿಕ್ ಇತ್ಯಾದಿ ಅಂತ ಹೇಳ್ಬೋದು ನಾವಿಲ್ಲಿ. ಕ್ರಿಶ್ಚಿಯನ್ನರು ಸಾಮಾನ್ಯವಾಗಿ ತಮ್ಮ ಪಂಗಡ ಮತ್ತು ಉಪ ಪಂಗಡಗಳಲ್ಲಿಯೇ ವಿವಾಹ ಆಗ್ಬೇಕನ್ನುವಂಥ ನಿಯಮ ಆ ಧರ್ಮದಲ್ಲಿ ಕೂಡ ಅದ. ಈಗ ಮುಸ್ಲಿಮ್ರಲ್ಲಿ ಹೇಗೆ ಸಿಯಾ ಮತ್ತು ಸುನೀಸ್ ಇರ್ತಾರೆ, ಅಥವಾ ನಮ್ಮ ಹಿಂದೂಗಳಲ್ಲಿ ಹೇಗೆ ಒಂದೇ ಜಾತಿ ಒಳಗೆ ವಿವಾಹ ಆಗ್ಬೇಕನ್ನುವಂಥ ಒಂದು ನಿಯಮ ಅದಲ್ಲ, ಅದೇ ನಿಯಮ ಕ್ರಿಶ್ಚಿಯನ್ರಲ್ಲಿಯೂ ಕೂಡ ಇದೆ. ಕ್ರಿಶ್ಚಿಯನ್ ಸಾಮಾನ್ಯವಾಗಿ ತಮ್ಮ ಪಂಗಡ ಮತ್ತು ಉಪ ಪಂಗಡಗಳಲ್ಲಿ ವಿವಾಹ ಆಗಬೇಕನ್ನುವಂಥ ನಿಯಮ ಇದೆ. ಆಮೇಲೆ ಆ ರೀತಿ ವಿವಾಹ ಆಗುವಂಥ ಸಂದರ್ಭದಲ್ಲಿ ಈ ವಿವಾಹಕ್ಕೆ ಆಸಕ್ತರ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಾನಮಾನಗಳನ್ನು ಪರಿಗಣಿಸಲಾಗ್ತದೆ. ಇಲ್ಲಿ ಈ ವಿವಾಹ ಆಸಕ್ತರು ಏನದಾರಲ್ಲ, ಅವರ ಶಿಕ್ಷಣ ಮತ್ತು ಆರ್ಥಿಕ ಸ್ಥಾನಮಾನಗಳನ್ನು ಪರಿಗಣಿಸಿ ವಿವಾಹ ಆಗೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಲಾಗ್ತದೆ. ಸೊ ಇಲ್ಲಿ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಒಳ ಪಂಗಡ ವಿವಾಹಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇದೆ. Then fifth one, the Christian marriage is governed by legislations and church. ಕ್ರಿಶ್ಚಿಯನ್ ವಿವಾಹವು ಶಾಸನಗಳು ಮತ್ತು ಚರ್ಚ್ಗಳಿಂದ ನಿಯಂತ್ರಿಸಲ್ಪಡ್ತದ. ಆಮೇಲೆ ಇಲ್ಲಿ ಮುಖ್ಯವಾಗಿ ದ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ 1872 amended in 1891, 1903, 1911, 1920, 1928 deals with many aspects of Christian marriage, like who is to perform marriage, the place where it has to be performed, the minimum age at marriage, the time at which it is to be performed between 6 a.m. and 7 p.m. So it is clear that Church and Father and the Indian Christian Marriage Act of 1872 play important role in Christian marriage. ಇಲ್ಲಿ ಶಾಸನಗಳು ಮತ್ತು ಚರ್ಚ್ಗಳು ಈ ವಿವಾಹ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಈ 1872ರ ಈ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಏನದ, ಇದು 1890 ತಿದ್ದುಪಡಿ ಯಾವಾಗ ಆಗ್ಯದಪ್ಪ ಅಂದ್ರೆ 1891, 1903, 1911, 1920 ಮತ್ತು 1928. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಕ್ರಿಶ್ಚಿಯನ್ ಈ ವಿವಾಹದ ವಿಧಿವಿಧಾನಗಳನ್ನ ನಿಯಂತ್ರಿಸುವಂತ ಶಾಸನ. ವಿವಾಹ ಎಲ್ಲಿ ಆಗ್ಬೇಕು, ಅಥವಾ ವಿವಾಹ ಆಗುವವರ ವಯಸ್ಸು ಎಷ್ಟಿರ್ಬೇಕು, ಅಥವಾ ವಿವಾಹದ ಸಮಯ ಏನಿರಬೇಕು, ಮುಂತಾದ ವಿಷಯಗಳನ್ನ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗ್ಯದ. ಅಂದ್ರೆ ಈ ಕ್ರಿಶ್ಚಿಯನ್ ವಿವಾಹವನ್ನ ನಿಯಂತ್ರಿಸಲಿಕ್ಕೆ ಎರಡು ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರ, ಈ ಕ್ರಿಶ್ಚಿಯನ್ನರಿಗಾಗಿನೇ ರೂಪಿಸಲ್ಪಟ್ಟಂತ ಈ 1872ರ ಶಾಸನ. ಮತ್ತೊಂದು ಏನಪ್ಪಾ ಅಂತಂದ್ರೆ ಚರ್ಚ್. ಅವರಲ್ಲಿ ಚರ್ಚ್ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದ. ಇವೆರಡೂ ಕೂಡ ವಿವಾಹದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತವೆ. ಸೊ ದೆನ್ ಸಿಕ್ಸ್ತ್ ಒನ್, ಪ್ರಾಕ್ಟೀಸ್ ಆಫ್ ಮೊನೋಗ್ಯಾಮಿ, ಡೌರಿ ಅಂಡ್ ರೀಮ್ಯಾರೇಜಸ್. ಏಕಪತ್ನಿತ್ವ, ವರದಕ್ಷಿಣೆ ಮತ್ತು ಪುನರ್ವಿವಾಹ. ದ ಕ್ರಿಶ್ಚಿಯನ್ಸ್ ಪ್ರಾಕ್ಟೀಸ್ ಮೊನೋಗ್ಯಾಮಿ. The practice of polygyny and polyandry is strictly prohibited. There is no practice of dowry among Christians. However, some Christian colleagues native of Kerala stated that some money is given to girl at the time of marriage that is equivalent to her share in ancestral property. Christian community tolerates marriage of widow. ಸೊ ಇಲ್ಲಿ ಏನಾಗ್ಯದ, ದ ಕ್ರಿಶ್ಚಿಯನ್ ಪ್ರಾಕ್ಟೀಸಸ್ ಮೊನೋಗ್ಯಾಮಿ. ಇಲ್ಲಿ ಕ್ರಿಶ್ಚಿಯನ್ ಅವರು ಏಕಪತ್ನಿತ್ವನ ಏನ್ ಮಾಡ್ತಾರ, ಆಚರಣೆ ಮಾಡ್ತಾರ. ದ ಪ್ರಾಕ್ಟೀಸ್ ಆಫ್ ಪೋಲಿಜಿನಿ ಅಂಡ್ ಪೋಲಿಯಾಂಡ್ರಿ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅವರಲ್ಲಿ ಏನದಪ್ಪ ಅಂತಂದ್ರೆ ಈ ಬಹುಪತ್ನಿತ್ವ ಮತ್ತು ಬಹುಪತಿತ್ವದ ಆಚರಣೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗ್ಯದ. ಸೊ ಅಂಡ್ ದೇರ್ ಇಸ್ ನೋ ಪ್ರಾಕ್ಟೀಸ್ ಆಫ್ ಡೌರಿ ಅಮಂಗ್ ಕ್ರಿಶ್ಚಿಯನ್ಸ್. ಈ ಕ್ರಿಶ್ಚಿಯನರಲ್ಲಿ ಯಾವುದೇ ರೀತಿಯ ವರದಕ್ಷಿಣೆ ಅಥವಾ ವಧು ದಕ್ಷಿಣೆಯಂತಹ ಆಚರಣೆಗಳು ಇಲ್ಲ. ಆದರೆ however, some Christian colleagues native of Kerala stated that some money is given to girl at the time of marriage that is equivalent to her share in ancestral property. ಇಲ್ಲಿ ಏನಾಗ್ತದೆ,
ಕೇರಳದಲ್ಲಿ ಮುಖ್ಯವಾಗಿ ಈ ಕ್ರಿಶ್ಚಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿರುವ ರಾಜ್ಯ ಅದು. ಸೊ ಅಲ್ಲಿ ಏನಾಗ್ತದೆ, ವರದಕ್ಷಿಣೆ ಕೊಡೋದೇನೈತಲ್ಲ ಇತ್ತೀಚಿನ ಆಚರಣೆಗೆ ಬಂದಿರುವಂತ ಒಂದು ಅಭ್ಯಾಸ ಆಗಿಬಿಟ್ಟದ, ಅಲ್ಲಿ ಆಚರಣೆಗೆ ಬಂದಿದ. ಸೊ ಹಾಗಾಗಿ ಈ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಪಾಲು ಬರ್ತದ ಅಷ್ಟನ್ನು ಅವ್ರ ತಂದೆ ತಾಯಿ ವಿವಾಹ ಸಂದರ್ಭದಲ್ಲಿ ತಮ್ಮ ಹೆಣ್ಮಕ್ಳಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸುವಂತಹ ವಿಷಯ. ಆಮೇಲೆ ಇಲ್ಲಿ ವರದಕ್ಷಿಣೆ ಪಿಡುಗು ಏನೈತಪ್ಪ ಅಂತಂದ್ರೆ ಅಷ್ಟೊಂದಿಲ್ಲ, ಬಟ್ ಈ ಕೇರಳದಲ್ಲಿ ಒಂದಿಷ್ಟು ಯಾರೋ ಹೇಳಿರೋ ಹಾಗೆ, ಒಂದಿಷ್ಟು ಕಂಡು ಬಂದಿರೋ ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೀಡ್ಲಾಕ್ಯದ. ಆಮೇಲೆ ಲಾಸ್ಟ್ ಒನ್, ಲವ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಕ್ರಿಶ್ಚಿಯನ್ ಮ್ಯಾರೇಜ್. ಪ್ರೀತಿ ಅಥವಾ ಪ್ರೇಮ ಕ್ರಿಶ್ಚಿಯನ್ ವಿವಾಹದ ಕೋನಶಿಲೆಯಾಗಿದೆ. ಇಲ್ಲಿ ವಿವಾಹವನ್ನ ಪ್ರೀತಿಯ ಬಂಧನ ಅಂತ ಕರೀತಾರೆ. ಸೊ ಮ್ಯಾರೇಜ್ ಈಸ್ ರಿಗಾರ್ಡೆಡ್ ಆಸ್ ಅ ಬಾಂಡ್ ಆಫ್ ಲವ್. ಕ್ರಿಶ್ಚಿಯನ್ಸ್ ದೇರ್ ಫೋರ್ ಅಟ್ಯಾಚ್ ಗ್ರೇಟರ್ ಇಂಪಾರ್ಟೆನ್ಸ್ ಟು ಲವ್. ಇಲ್ಲಿ ಕ್ರಿಶ್ಚಿಯನ್ ವಿವಾಹವನ್ನ ಪ್ರೀತಿಯ ಬಂಧನ ಅಂತ ಕರೀತಾರೆ. ಆಮೇಲೆ ಈ ಸಮುದಾಯದಲ್ಲಿ ಕ್ರಿಶ್ಚಿಯನ್ನರು ಈ ಕಾರಣಕ್ಕೆ ಪ್ರೀತಿ ಅಥವಾ ಪ್ರೇಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ಕ್ರಿಶ್ಚಿಯನ್ಸ್ ದೇರ್ಫೋರ್ ದೇ ಆರ್ ಗಿವಿಂಗ್ ಗ್ರೇಟರ್ ಇಂಪಾರ್ಟೆನ್ಸ್ ಟು ಲವ್ ಮ್ಯಾರೇಜ್ ಅಥವಾ ಲವ್ ಅಂತ ನಾವು ಹೇಳ್ಬೋದು. ಸೊ ಇವಿಷ್ಟು ಕೂಡ ಕ್ರಿಶ್ಚಿಯನ್ ವಿವಾಹದ ಲಕ್ಷಣಗಳು. ಥ್ಯಾಂಕ್ ಯು.